ಇವತ್ತ ಜೂನ್ 5ನೇ ತಾರೀಕು ಗುರುವಾರ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ರು ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಗೊತ್ತಿರಬಹುದು 20 ಮತ್ತು 21ನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ದಾರೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ 20ನೇ ಕಂತಿನ ಹಣ ಅಂತ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ. ಇದೀಗ ಹೊಸ ಸುದ್ದಿ ಬಂದಿರುವಂತದ್ದು, ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೌದು ಸ್ನೇಹಿತರೆ, ಇದು ಒಂಥರ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ನಿಮಗೆ 20 ಮತ್ತು 21ನೇ ಕಂತಿನ ಹಣ 4,000 ಹಣ ಒಟ್ಟಿಗೆ ಜಮಾ ಆಗ್ತಾ ಇದೆ ಇವತ್ತ. ಹಾಗಾದ್ರೆ ಬನ್ನಿ, ನಮಗೆ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಗೃಹಲಕ್ಷ್ಮಿಯರ ತಲೆಯಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ ಮುಂದೆ ಕೊಡ್ತಾರಾ ಇಲ್ಲ ಗ್ಯಾರಂಟಿನಾ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಮಾಧ್ಯಮಗಳ ವರದಿ ಪ್ರಕಾರ ನಿಮಗೆ ಗೊತ್ತಿರಬಹುದು, ಮಾಧ್ಯಮಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನ್ಯೂಸ್ ನಲ್ಲಿ ಹೇಳ್ತಾ ಇದ್ದಾರೆ, ನಾವು ಈಗಾಗಲೇ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಹಣ ಬರ್ತಾ ಇಲ್ಲ. ಒಂದು ಕಡೆಗೆ ರಾಜ್ಯ ಸರ್ಕಾರ ಹೇಳುತ್ತೆ, ನಾವು ಬಜೆಟ್ ನಲ್ಲಿ ಹಣವನ್ನ ತೆಗೆದಿಟ್ಟಿದ್ವಿ, ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಹಣ ಬರ್ತಾ ಇಲ್ಲ. ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತಹ ಸುದ್ದಿ ಅಂದ್ರೆ ನಿಮ್ಮ ಖಾತೆಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 4,000 ಹಣ ನೇರವಾಗಿ ಇವತ್ತ ಜಮಾ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಏನು ಹೊಸ ಅಪ್ಡೇಟು, ಯಾರೆಲ್ಲ ಹಣ ಪಡಿತಾ ಇದ್ದಾರೆ, ಯಾರೆಲ್ಲ ಪಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ಇಷ್ಟು ದಿನಗಳ ಕಾಲ ಡಿಲೇ ಯಾಕೆ ಆಗ್ತಾ ಇದೆ, 20ನೇ ಕಂತಿನ ಹಣ ಯಾಕೆ ಬರ್ತಾ ಇಲ್ಲ, 21ನೇ ಕಂತಿನ ಹಣ ಮತ್ತೆ ಏನು ಪ್ರೊಸೆಸ್ ಏನಿದೆ ಅನ್ನೋದ್ರ ಬಗ್ಗೆ ಇದೀಗ ಒಂದು ಹೊಸ ಸುದ್ದಿ ಬಂದಿರುವಂತದ್ದು. ಒಟ್ಟಾರೆಯಾಗಿ ಸಿಹಿ ಸುದ್ದಿ ಅಂತ ಹೇಳ್ಬೋದು. 4,000 ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಯಾರೆಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ ಮೊದಲನೇ ಹಂತದಲ್ಲಿ ಅನ್ನೋದ್ರ ಬಗ್ಗೆ, 2 ಕಂತುಗಳ ಹಣ ಯಾವ ರೀತಿ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಜೂನ್ 5ನೇ ತಾರೀಕು ಗುರುವಾರ ನಿಮ್ಮ ಖಾತೆಗಳಿಗೆ ಕನ್ಫರ್ಮ್ ಆಗಿ 4,000 ಹಣ ಜಮಾ ಆಗುತ್ತಂತ ಮಾಹಿತಿ ಬಂದಿದೆ. ಪ್ರತಿಯೊಬ್ರು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾನೆ ಇರಬೇಕು. ಹೌದು ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರಬಹುದು 20 ಮತ್ತು 21ನೇ ಕಂತಿನ ಹಣಕ್ಕಾಗಿ ಕಂಪ್ಲೀಟ್ ಆಗಿ ಕಾಯ್ತಾ ಇದ್ರ. ಈಗಾಗಲೇ 19ನೇ ಕಂತಿನ ಹಣ ಸಂಪೂರ್ಣವಾಗಿ ಎಲ್ಲರಿಗೂ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು 19ನೇ ಕಂತಿನ ಹಣ ಪಡೆಯೋದಕ್ಕೆ 2-3 ತಿಂಗಳ ಕಾಲಾವಕಾಶ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಈಗ 20 ಮತ್ತು 21ನೇ ಕಂತಿನ ಹಣ ಈಗ ಜಲ್ದಿ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಬೇಜಾರವನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಇವಾಗ ಬಂದಿರುವಂತ ಒಂದು ಹೊಸ ಅಪ್ಡೇಟು, ಇವತ್ತ ಏನು ಜೂನ್ 5ನೇ ತಾರೀಕು ಗುರುವಾರ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಪ್ರತಿದಿನ ಇದೇ ಮಾತುಗಳನ್ನ ಕೇಳಿ ಕೇಳಿ ನಿಮ್ಗೂ ಸಾಕಾಗಿರುತ್ತೆ. ಯಾಕಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಹೇಳ್ತಾ ಇದ್ದಾರೆ, ಆದ್ರೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. 20ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಅದು ಎಷ್ಟು ದಿನಗಳ ಕಾಲ ಆಯ್ತು, ಈಗ ಅವಾಗಲೇ 2 ವಾರದಿಂದ ಅದೇ ಮಾತನ್ನ ಹೇಳ್ತಾ ಇದ್ದಾರೆ, ಆದ್ರೂ ಇನ್ನೂ ಖಾತೆಗೆ ಬಂದಿಲ್ಲ. ಸ್ನೇಹಿತರೆ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. 20ನೇ ಕಂತಿನ ಹಣ ಯಾಕೆ ಲೇಟ್ ಆಗ್ತಾ ಇದೆ, ಇನ್ನು ಯಾಕೆ ಜನರ ಖಾತೆಗೆ ಬರ್ತಾ ಇಲ್ಲ ಅಂತ. ಇಲ್ಲಿ ನಿಮ್ಗೆ ಗೊತ್ತಿರಬಹುದು, 20ನೇ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳದ್ದು ಇಯರ್ ಎಂಡ್ ಫೈನಾನ್ಷಿಯಲಿ ಇಯರ್ ಆಗಿರುವ ಕಾರಣದಿಂದಾಗಿ ಆ ಒಂದು ಲೆಕ್ಕಾಚಾರ ಇನ್ನು ಬಗೆಹರಿದಿಲ್ಲಂತೆ. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಅದ್ರ ಜೊತೆಗೆ ಇಲ್ಲಿ 21ನೇ ಕಂತಿನ ಹಣದ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ 21ನೇ ಕಂತಿನ ಹಣ ಆಲ್ರೆಡಿ ಬಿಲ್ ಆಗಿದೆ, ನಿಮ್ಮ ಖಾತೆಗಳಿಗೆ ನಾವು ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಮಗೆ ಬಂದಿರುವಂತಹ ಒಂದು ಮಾಧ್ಯಮಗಳ ವರದಿ ಪ್ರಕಾರ ಆಲ್ಮೋಸ್ಟ್ ಇವತ್ತ ಏನಿದೆ 20ನೇ ಕಂತಿನ ಹಣ ಬರುತ್ತೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು. ಮತ್ತೆ 21ನೇ ಕಂತಿನ ಹಣ ಇನ್ನು 2 ದಿನಗಳಲ್ಲಿ, ಕೇವಲ ಒಂದು 2-3 ದಿನಗಳಲ್ಲಿ ಈ ಒಂದು 21ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿಯನ್ನ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನೀವು ಜಸ್ಟ್ ವೇಟ್ ಮಾಡ್ತಾ ಇರಿ, ಯಾರ್ದು ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದನೇ ಬಂಡವಾಳದ ಕೊರತೆ ಇರೋ ಕಾರಣದಿಂದಾಗಿ ಈ ಒಂದು ಹಣ ಬರ್ತಾ ಇಲ್ಲ. ಹಾಗಾದ್ರೆ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ, ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ 2,000 4,000 ಹಣ ಬರ್ಬೋದು. ಹಾಗಾದ್ರೆ ಯಾರಿಗೆ ಹಣ ಬಂತು, ಎಷ್ಟು ಬಂತು, ಇನ್ನು ಯಾರಿಗೆ ಬಂದಿಲ್ಲ, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.